ಆತ್ಮೀಯರೇ, ನಿಮ್ಮ ಅಪ್ಲಿಕೇಶನ್ ಈಗ ಫ್ರೀಸ್ ಆಗಿದ್ರೆ ಅದನ್ನು ಅನ್ಫ್ರೀಸ್ ಮಾಡ್ಬೋದು. ಹೇಗೆ ಅಂತ ಇಲ್ಲಿ ನೋಡ್ಬೋದು. ನೀವು ಇಲ್ಲಿ ಡ್ಯಾಶ್ಬೋರ್ಡ್, ಪ್ರೊಫೈಲ್, ಪೇಮೆಂಟ್ ಡೀಟೇಲ್ಸ್, ರಿಪೋರ್ಟ್ ಸೆಂಟರ್ ಮತ್ತು ರೈಸ್ ಅನ್ಫ್ರೀಸ್ ರಿಕ್ವೆಸ್ಟ್ ಅಂತ ಇದೆ. ರೈಸ್ ಅನ್ಫ್ರೀಸ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಶೋ ಆಗುತ್ತೆ, ಯುವರ್ ಅಪ್ಲಿಕೇಶನ್ ಇಸ್ ಫ್ರೋಸನ್, ಯು ಕ್ಯಾನ್ ರಿಕ್ವೆಸ್ಟ್ ಒನ್ ಟೈಮ್ ಅನ್ಫ್ರೀಸ್. ನೀವು ಅನ್ಫ್ರೀಸ್ ಮಾಡೋಕ್ಕೆ ಒನ್ ಟೈಮ್ ಮಾತ್ರ ಅವಕಾಶ ಇರುತ್ತೆ. ಇಲ್ಲಿ ರಿಕ್ವೆಸ್ಟ್ ಅನ್ಫ್ರೀಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ನಂತರ ಸೆಲೆಕ್ಟ್ ರೀಸನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಯಾವುದಕ್ಕೋಸ್ಕರ ನೀವು ಅನ್ಫ್ರೀಸ್ ಮಾಡಿಸ್ತಿದ್ದೀರಾ ಅದನ್ನು ನೀವು ಈಗ ಇಲ್ಲಿ ಹಾಕಿ. ಸೊ ಇಲ್ಲಿ ರಾಂಗ್ ಪರ್ಸನಲ್ ಡೀಟೇಲ್ಸ್ ಎಂಟರ್ಡ್ ಇದೆ, ರಾಂಗ್ ಮಾರ್ಕ್ಸ್ ಎಂಟರ್ಡ್ ಇದೆ, ನಂತರ ರಾಂಗ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಇದೆ, ಮತ್ತು ಅದರ್ ಕರೆಕ್ಷನ್ ರಿಕ್ವರ್ಡ್ ಇದೆ. ಸೊ ನೀವು ಯಾವುದಕ್ಕೆ ಬೇಕೋ ಅದನ್ನು ಇಲ್ಲಿ ಹಾಕೊಳ್ಳಿ. ಸೊ ಇದ ನಂತರ ನೀವು ಇಲ್ಲಿ ರಿಮಾರ್ಕ್ಸನ್ನು ಹಾಕಬೇಕಾಗುತ್ತೆ. ರಿಮಾರ್ಕ್ಸನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ, ನೀವು ಏನಕ್ಕೋಸ್ಕರ ನೀವು ಕರೆಕ್ಷನ್ಗೆ ಹಾಕ್ತಾಯಿದ್ದೀರಾ ಅಂತ. ಈಗ ನೀವು ರಿಮಾರ್ಕ್ಸನ್ನು ಹಾಕಿದ ನಂತರ ಇಲ್ಲಿ ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ನಂತರ ಸಬ್ಮಿಟ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅನ್ಫ್ರೀಸ್ ರಿಕ್ವೆಸ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಇಂದ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಯುವರ್ ಅನ್ಫ್ರೀಸ್ ರಿಕ್ವೆಸ್ಟ್ ಈಸ್ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ತೋರಿಸಿದೆ. ಸೊ ಇದು ನಿಮಗೆ ಇವತ್ತೇನಾದರೂ ನೀವು ಅನ್ಫ್ರೀಸ್ಗೆ ನೀವು ಆಪ್ಷನ್ನ ಕೇಳಿದರೆ ನಾಳೆಗೆ ಅನ್ಫ್ರೀಸ್ ಆಗಿರುತ್ತೆ. ನೀವು ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೋಬೋದು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.